ಅಯ್ಯ ಬಾಬೋಯ್. ಡೆಮೋಗಳ ನೋಡಿದ್ರೆ ತಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಯೂಸ್ ಆಗುತ್ತೆ. ಹಂಗೆ ಯಾರ್ಯಾರು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಯಾರ್ಯಾರು ಜಾಯ್ನ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಬೇಗ ಹೋಗಿ ಜಾಯ್ನ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಿರಿ, ಅದೊಂದು ಇರೋದು. ಓಕೆ, ಇದು ಆಲ್ಮೋಸ್ಟ್ ಟ್ರೆಂಡಿಂಗ್ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ, ಅದನ್ನ ಕೊಟ್ಟರೆ ಇಂಪೋರ್ಟ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ನ. ಓಕೆನಾ, ಇಲ್ಲೊಂದು ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಇದು ಆಟೋಮೆಟಿಕ್ ಒಂದು ಕೆಳಗೆ ಫಾಂಟ್ ಕಾಣ್ತಿದಲ್ಲ, ಕೆಳಗೆ ಅಂದರೆ ದೊಡ್ಡ ಬಿ ಅಂತ. ಸೊ ಫಾಂಟ್ ಎಲ್ಲ ಅವು ಅಲರ್ಟ್ ಮೋಷನ್ ಫಾಂಟ್ಸೇ, ಅದಕ್ಕೋಸ್ಕರ ಅದು ಆ್ಯಡ್ ಆಗಿ ಬಂದಿದೆ. ಸೊ ಪ್ರಾಬ್ಲಮ್ ಏನಿಲ್ಲ. ಓಕೆ, ಫೋಟೋ ಯಾವ ಥರ ಆ್ಯಡ್ ಮಾಡ್ಬೇಕಂತ ನಾನು ಭಾಳ ವೀಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲೂ ವೀಡಿಯೋದಲ್ಲಿ ನೋಡ್ಕೋಬೋದು. ಓಕೆ, ನಾನು ತೋರಿಸ್ತೀನಿ ನೋಡಿ ಹೆಂಗೆ ಏನಾದರೂ ಆಗಲಂತ. ಓಕೆ, ಕೆಳಗಡೆ ಒಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಓಕೆನಾ. ಓಕೆ, ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿದ್ರೆ ಆ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಏನು ಕ್ಲಿಕ್ ಮಾಡಿಕೊಂಡು ಮೀಡಿಯಾದಕ್ಕೆ ಹೋಗಿ. ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ, ಎಕ್ಸಾಂಪಲಿ ನಾನು ನಿಮಿಷ ಹುಡುಕ್ತಾ ಇದ್ದೀನಿ. ಹಾಗೇ ರೀ, ಇಲ್ಲಿ ಎಲ್ಲಿರ್ಬೇಕು, ಫೋಟೋ ಕ್ಲಿಕ್ ಮಾಡಿದ್ದು ಇರ್ಬೇಕು. ಸೊ ಸಿಗುತ್ತಿಲ್ಲ, ಅದೊಂದು ನಿಮಿಷ ಹಂಗೆ ಇರ್ರಿ. ಇಲ್ಲಿ ಹಾಂ, ಎಕ್ಸಾಂಪಲ್ಗೆ ಇವೇ ಆ್ಯಡ್ ಮಾಡೋಣ. ಓಕೆ, ಬೇಡ, ಇವೇ ಆ್ಯಡ್ ಮಾಡೋಣ. ಓಕೆ, ಈ ಥರ ಹಿಂಗೆ ಕೆಳಗಡೆ ತಗೊಂಬನ್ನಿ, ಶೇಪ್ ಕೆಳಗಡೆ ತಗೊಂಬನ್ನಿ. ಅದು ಫೋಟೋ ಲಾಸ್ಟಲ್ಲಿ ಹೇಳ್ಕೊಳ್ಳಿ. ಓಕೆನಾ, ಆ ಫೋಟೋಕ್ಕೆ ಏನಿಲ್ಲ, ಆ್ಯಡ್ ಎಫೆಕ್ಟ್ನಾಗ ಹೋಗಿ, ಎಫೆಕ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿ, ಮಿರರ್ ಆನ್ ಮಾಡ್ಕೊಳ್ಳಿ. ಓಕೆನಾ, ಮಿರರ್ ಆನ್ ಮಾಡ್ಕೊಂಡಮ್ಮ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದನ್ನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಓಕೆನಾ, ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಬಂದು ಸಖತ್ತಾಗಿ ಬರ್ತಿದೆ. ಬ್ಯಾಕ್ ಬಂದು ಇವಾಗ ಎರಡನೇ ಗ್ರೂಪ್ನಾಗ ಹೋಗಿ, ಎಡಿಟ್ ಗ್ರೂಪ್ನಾಗ ಹೋಗಿ ಮತ್ತೆ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ತಗೊಂಬನ್ನಿ. ಸ್ವಲ್ಪ ಸೆಂಟ್ರ್ ಅದನ್ನ ಕಟ್ ಮಾಡಿಕೊಂಡು, ಸೈಡ್ ಕಟ್ ಮಾಡಿಕೊಂಡು ಆಮೇಲೆ ಲಾಸ್ಟ್ನ ಹೇಳ್ಕೊಳ್ಳಿ. ಯಾಕಂದರೆ ಆ ಶೇಪ್ ಎಲ್ಲಿ ತಂದಿದೆ ಅಲ್ಲಿ ತನಕ ಬರುತ್ತೆ. ಓಕೆನಾ. ಮತ್ತು ಇವಾಗ ಇನ್ನೊಂದು ಗ್ರೂಪ್ ಇದೆಯಲ್ಲ, ಮೂರನೇ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಮತ್ತೆ ಆ ಶೇಪ್ ಕೆಳಗಡೆ ತಗೊಂಬಂದು ಸ್ವಲ್ಪ ಸೆಂಟ್ರ್ ಕಟ್ ಮಾಡ್ಕೊಳ್ಳಿ. ಸೈಡ್ ಕಟ್ ಮಾಡ್ಕೊಂಡು ಲಾಸ್ಟ್ನಾಗ ಹೇಳ್ಕೊಳ್ಳಿ. ಸೆಟ್ ಆಗುತ್ತೆ. ಕೆಳಗಡೆ ಫೋಟೋ ಡಿಲೀಟ್ ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆನಾ. ಓಕೆ, ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಈ 3 ಫೋಟೋದಾಗ ಯಾವ ಫೋಟೋ ಆ್ಯಡ್ ಮಾಡ್ತಾರೆ ಅದೇ ಫೋಟೋನ ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಖತ್ತಾಗಿರುತ್ತೆ ಆ ಫೋಟೋ, ಅದಕ್ಕೋಸ್ಕರ. ಓಕೆನಾ, ತೋರಿಸ್ತೀನಿ ನೋಡಿ. ನೋಡಿದೆ, ಒಂದು ನಿಮಿಷ ಇದು ನೋಡಿ. ಹೌದಾ, ಸೂಪರಾಗಿ ಕಾಣ್ತಿದೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಸೇಮ್ ಅಲ್ಲಿ ಹಿಂದ್ಗಡೆ ಯಾವ ಥರ ಮಾಡಿದ್ರೆ ಅದೇ ಥರ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಮುಂದೆ ಬಂದರೆ ಸಿಂಪಲ್ ಇಲ್ಲಿ. ಓಕೆನಾ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲಿ ಬೀಟ್ ಮಾರ್ಕ್ ಹತ್ರ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಫಿಲ್ ದ ಕಾಂಪೋಸಿಷನ್ ಏರಿಯಾ. ಒಂದು ನಿಮಿಷ, ಇಷ್ಟಿರಲಿ. ಇಲ್ಲ, ಒಂದು ನಿಮಿಷ ತಡಿ. ರೀಪ್ಲೇಸ್ಮೆಂಟ್ ಮಾಡಿಬಿಡಿ. ಇಲ್ಲಾಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರೋ ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ಓಕೆನಾ. ಸ್ವಲ್ಪ ಕೆಳಗಡೆ ತಗೊಂಬನ್ನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಷ್ಟೇ, ಫೋಟೋ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಫೋಟೋ ಆ್ಯಡ್ ಮಾಡ್ಬೇಕಿದ್ರೆ ಅವ್ರ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದರೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಓಕೆನಾ. ಸೊ ಸ್ಪೀಡಾಗಿ ಮಾಡ್ತಿರ್ಬೋದು, ಸ್ವಲ್ಪ ಸ್ಕಿಪ್ ಮಾಡೋರಂಗೆ ನೋಡಿರಿ ಆಲ್ಮೋಸ್ಟ್. ಓಕೆ, ನಿಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಈ ಥರ ಪ್ರಾಬ್ಲಮ್ ಬಂದರೆ ಇಲ್ಲಿ ನೋಡಿ, ನಿಮಗೆ ಮುಖ ಕಾಣ್ತಿಲ್ಲ. ಹೌದಿಲ್ಲ, ಸಿಂಪಲ್ ಏನಿದೆ, ಈ ಕೆಳಗಡೆ ನಿಮ್ಮ ಫಿಂಗರಿಂದ ಸ್ವಲ್ಪ ಹಿಂಗೆ ಹೇಳ್ಕೊಳ್ಳಿ. ನಿಮ್ಮ ಸೈಡು ಕೆಳಗಡೆ ಹೇಳ್ಕೊಳ್ಳಿ. ಓಕೆನಾ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಪ್ಲಸ್ಸಾಗಿ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಅದೇ ಥರ. ಓಕೆನಾ. ಸೊ ಈ ಥರ ಬರ್ತಿರುತ್ತೆ ಕೆಲವೊಂದು ಫೋಟೋ ಅಡ್ಜಸ್ಟ್ಮೆಂಟ್ ಆಗ್ತಿರುತ್ತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ. ಎಷ್ಟಿಲ್ಲ ಆಯಿತು, ಎಲ್ಲ ಏನಾದರೂ ಪ್ರಾಬ್ಲಮ್ ಅಂತ ಕಮೆಂಟ್. ಇನ್ನೊಂದು ನಮ್ಮ ಮೇನ್ ಇಂಪಾರ್ಟೆಂಟ್ ಅವಾಗಲೇ ಹೇಳ್ಬೇಕಾಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ನೀಲಿ ಕಲರ್ ಡ್ರೆಸ್ ಇದಾವಲ್ವಾ ಇವರು.
ನೀಲಿ ಕಲರ್ ಡ್ರೆಸ್ ಇದು ಅದಕ್ಕೆ ತಕ್ಕಂತೆ ಮ್ಯಾಚ್ ಆಗಂತೆ ಇಲ್ಲಿ ಫಾಂಟ್ ಒಂದು ಆ್ಯಡ್ ಮಾಡಿ. ಇಲ್ಲಿ ಬುಲೆಟ್ ಅಂತ ಕಾಣ್ತಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ನಾಗ ಹೋಗಿ ಆ ಡ್ರೆಸ್ಸಿಗೆ ತಕ್ಕಂತೆ ಮ್ಯಾಚ್ ಆಗೋ ಕಲರ್ ಹಾಕಿ ನೋಡಿ. ಓಕೆನಾ? ಇಲ್ಲೇ ಆದ್ರೆ ಅಷ್ಟೇ ಸೇಮ್ ಅದೇ ಥರ. ಇಲ್ಲಿ ಯಾವ ಡ್ರೆಸ್ ಇದು ಇಲ್ಲಿ ಇಲ್ಲಿ ನೀವು ಯಾವ ಡ್ರೆಸ್ ಆ್ಯಡ್ ಮಾಡಿದ್ರೆ ಅದೇ ಡ್ರೆಸ್ನ ಇಲ್ಲಿ ಹಾಕ್ಕೊಳ್ಳಿ, ಕಲರ್ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಏನಾದರೂ ಪ್ರಾಬ್ಲಮ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆನಾ? ಹಂಗೆ ನಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಓಕೆ ಬಾಯ್, ಜೈ ನೆಕ್ಸ್ಟ್ ಪೋಸ್ಟ್ ಮಾಡ್ಬೋದು.